ದಾವಣಗೆರೆಯ ವಸತಿ ಶಾಲೆಯಿಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಪುಷ್ಪ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ಶಾಲೆ ವಿದ್ಯಾರ್ಥಿ. ವಸತಿ ಶಾಲೆಯಿಂದ ವಿದ್ಯಾರ್ಥಿ ನಾಪತ್ತೆಯಾಗಿರುವುದು. ಪುಷ್ಪ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ವಿದ್ಯಾರ್ಥಿ ಓದ್ತಾ ಇರ್ತಾನೆ. ನಿನ್ನೆ ರಾತ್ರಿ ಹಾಸ್ಟೆಲ್ನಿಂದ ವಿದ್ಯಾರ್ಥಿ ಜೀವನ್ ನಾಪತ್ತೆಯಾಗಿರುವುದು. ದೇವರ ಹೊಸಹಳ್ಳಿಯ ಸತೀಶ್ ಹಾಗೂ ಸವಿತಾ ದಂಪತಿಯ ಪುತ್ರ ಈತ. ಯಾಕಾಗಿ ಆತ ನಾಪತ್ತೆಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವರ ಹೊಸಹಳ್ಳಿ ಇಲ್ಲಿ 3 ವರ್ಷಗಳಿಂದ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಈ ಬಾಲಕ 10ನೇ ತರಗತಿ ಓದ್ತಾ ಇದ್ದ ಜೀವನ್ ನಿನ್ನೆ ದಿಢೀರಂತ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ಬೇರೆ ವಿದ್ಯಾರ್ಥಿಯ ಬಟ್ಟೆ ಹಾಕಿದ್ನಂತೆ ವಿದ್ಯಾರ್ಥಿ ಜೀವನ್. ಹಾಗಾಗಿ ಗ್ರೌಂಡ್ನಲ್ಲೇ ವಿದ್ಯಾರ್ಥಿ ಜೀವನ್ನ ಬಟ್ಟೆ ಬಿಚ್ಚಿಸಿದ್ರಂತೆ ಹಾಸ್ಟೆಲ್ನ ವಾರ್ಡನ್. ಎಲ್ಲ ವಿದ್ಯಾರ್ಥಿಗಳ ಎದುರು ಬಟ್ಟೆ ಬಿಚ್ಚಿಸಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಮನನೊಂದು ಮಗ ನಾಪತ್ತೆ ಅಂತ ಹೇಳ್ಕೊಂಡು ಜೀವನ್ ತಾಯಿ ಆರೋಪ ಮಾಡ್ತಾ ಇದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಪೋಷಕರು. ತಮ್ಮ ಮಗನನ್ನ ಹುಡುಕಿ ಕೊಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಗ ನಾಪತ್ತೆಯಾಗಿದ್ದಾನೆ, 10ನೇ ತರಗತಿ ವಿದ್ಯಾರ್ಥಿನಿ, ಎಲ್ಲಿ ಹೋದ ಅಂತ ಹೇಳ್ಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆ ಬಾಲಕ ಹಾಸ್ಟೆಲ್ನಲ್ಲಿರೋದು. ಬೇರೊಬ್ಬರ ಬಟ್ಟೆಯನ್ನ ಆ ಯುವಕ ಬಾಲಕ ಹಾಕಿದ್ನಂತೆ. ಆ ಬಟ್ಟೆ ಹಾಕಿರುವಂತ ವಿಚಾರ ವಾರ್ಡನ್ ಗೊತ್ತಾಗುತ್ತೆ. ಗ್ರೌಂಡ್ ನ ಮಧ್ಯದಲ್ಲಿ ನಿಲ್ಲಿಸಿ ಎಲ್ಲರ ಮುಂದೆ ಬಟ್ಟೆ ಬಿಚ್ಚಿದ್ರಂತೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಫೀಲ್ಡ್ ಅಲ್ಲಿ ಆಟ ಆಡ್ತಿದ್ದು ಆಂಟಿ, ಅದೋ ಬಟ್ಟೆ ಫ್ರೆಂಡ್ ಬಟ್ಟೆ ಹಾಕ್ಕೊಂಬಂದಿದ್ದ. ಅದಕ್ಕೆ ವಾರ್ಡನ್ ಬಟ್ಟೆ ಬಿಚ್ಚು ಅಂತ ಅಂದ. ನಾನು ಬಿಚ್ಚಲ್ಲ ಅಂದ. ಹೆಣ್ಮಕ್ಳೆಲ್ಲ ಇದ್ರು, ಇಲ್ಲ ನಾನು ಬಿಚ್ಚಲ್ಲ ಅಂದ. ಆದರೂ ಬಿಚ್ಚು ಅಂತ ಅಂದ. ಆಮೇಲೆ ಹೆಣ್ಮಕ್ಳೆಲ್ಲ ಹೋದ್ಮೇಲೆ ಬಟ್ಟೆ ಬಿಚ್ಚಿದಾನಿ. ಬಟ್ಟೆ ಬಿಚ್ಚಿ ಮೇಲ್ಗಡೆ ಓಡುವಂದಾನಿ, ಓಡೋಯ್ದಾನಿ. ಓಡೋಗಿ ಆ ಇದಕ್ಕೆ ಅವಮಾನಕ್ಕೆ ಅವನು ಏನೋ ಮಾಡ್ಕೊಂಡನ. ಇದನ್ನ ನನಗೆ ಗೊತ್ತಿಲ್ಲ, ಏನು ಇವರೇ ಏನಾರು ಮಾಡಿದ್ರ ನನಗೆ ಗೊತ್ತಿಲ್ಲ. ನನ್ನ ಮಗು ಬೇಕಷ್ಟೇ. ಗ್ರೌಂಡಲ್ಲಿ ಓಡಿದಾನಷ್ಟೇ. ಬಟ್ಟೆ ಪ್ಯಾಂಟು ಜರ್ಕಿ ಹಾಕಿ ನೈಟ್ ಓಡಿರೋದು ಅವನೇ ಓಡಿದಾನಷ್ಟೇ. ಅಲ್ಲೇ ನಾವೀಗ ಹೋಗಿದ್ವಲ್ಲ, ಒಳಗೆ ಗ್ರೌಂಡಲ್ಲಿ ಓಡಿದಾನೆ. ಮುಂದೆ ಕಾಂಪೌಂಡ್ ಹತ್ತಿದ್ದು ಅದೇನೋ ವಿಡಿಯೋ ಇಲ್ಲ, ಅಷ್ಟು ಮಾತ್ರ ಇದೆ. ಓಡಿರೋದಷ್ಟೇ ಇದೆ. ಇವ್ರು ಯಾರು ಬಟ್ಟೆ ಬಿಚ್ಚಕ್ಕೆ? ನಾವು ಕಳ್ಸಿರೋದು ಅದಕ್ಕೆ ವಿದ್ಯಾಭ್ಯಾಸಕ್ಕೆ ಬಿಚ್ಚುತ್ತಾರ ಇವ್ರ ಬಟ್ಟೆಯ? ಬಿಚ್ಚನ ರೋಡಲ್ಲಿ ಇವ್ರನ್ನ 8:15 ಕಳೆದವರು 10:10ಕ್ಕೆ ನಮಗೆ ಕಾಲ್ ಮಾಡಿ ತಿಳಿಸಿದ್ದಾರೆ ನಮ್ಮ ಅತ್ತಿಗೆಗೆ. ನಾವು ಅದೇ ತಕ್ಷಣವೇ ಕಡೂರು, ಬೀರೂರು, ಈ ಕಡೆ ಹೊಸದುರ್ಗ, ಈ ರೈಲ್ವೆ ಸ್ಟೇಷನ್ನು, ಇವೆಲ್ಲ ಬಸ್ ಸ್ಟ್ಯಾಂಡ್ಗಳಿಗೆಲ್ಲ, ಹೊಳಲ್ಕೆರೆ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ ಒಬ್ಬ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಈ ಥರ ಅಂತೇಳಿ ಭಾವಚಿತ್ರ ಹಾಕಿ ನಾವು ನೋಡ್ಕೊಂತ ಸೀದಾ ದಾವಣಗೆರೆಗೆ 2 ಗಂಟೆ ಹೊತ್ತಿಗೆ ರೀಚ್ ಆದವು. 1:15-2 ಗಂಟೆ ಅಷ್ಟೊತ್ತಿಗೆ. ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಕೇಳಿದರೆ ಇವರು ಯಾವುದೋ ರೀತಿಯಾದ ಇದನ್ನು ಒಪ್ಕೊಂಡಲ್ಲೇ ಆ ಥರ ಆಯಿತು, ಈ ಥರ ಆಯಿತು. 8 ಅಲ್ಲ ರೀ 10 ಗಂಟೆಗೆ ಫೋನ್. ಆಮೇಲೆ ಇವರು ಯಾವುದೇ ಪೊಲೀಸ್ ಹೆಲ್ಪ್ ತೊಗೊಂಡಿಲ್ಲ. ಅಷ್ಟೊತ್ತಾದರೂ ಕಂಪ್ಲೇಂಟು ಮಾಡಿಲ್ಲ ಯಾವ ಪೊಲೀಸಿಗೂ. ಅವನು ಬಟ್ಟೆ ನೋಡ್ತೀನಿ ನಾನು ನನಗೆ ಏನು ಗಲಾಟೆ ಮಾಡಿದಾನೆ ಅಂತ ಕೇಳಿದೆ. ಏನು ಗಲಾಟೆ ಮಾಡಿಲ್ಲ ಅಂತ. ವಿದ್ಯಾರ್ಥಿ ಮಿಸ್ ಆಗಿಲ್ಲ, ಹೋಟೆಲ್ ಒಂದರ ಬಳಿ ಪತ್ತೆಯಾಗಿದ್ದಾನೆ. ಸಿಸಿಟಿವಿಯಲ್ಲಿ ಆತನ ದೃಶ್ಯ ಕ್ಯಾಪ್ಚರ್ ಆಗಿದೆ. 1 ಗಂಟೆಯ ಒಳಗೆ ಶಾಲೆಗೆ ಬರ್ತಾನೆ ಅಂತ ಹೇಳಿಕೊಂಡು ಕಾಲೇಜಿನ ಆಡಳಿತ ಮಂಡಳಿ ಸಿಬ್ಬಂದಿ ಮಾರ್ಕೆಟಿಂಗ್ ಹೆಡ್ ಹೊಳಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯಮಾಡಿ ಇಲ್ಲಿಂದ ಒಬ್ಬ ಹುಡುಗ ಹಾಸ್ಟೆಲ್ನಿಂದ ಮಿಸ್ ಆಗಿದ್ದಾನೆ. ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಇಲ್ಲಿ 9:30 ಗಂಟೆಯಲ್ಲಿ ಇಲ್ಲೇ ಮೆಕ್ಡಾನಲ್ ಹತ್ರ ಒಂದು ಟೀ ಶಾಪ್ನಲ್ಲಿ ಆ ಹುಡುಗ ಕಂಡು ಬಂದಿದ್ದು. ಟೀ ಕುಡಿದು ಅವ್ರನ್ನ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಇಲ್ಲಿ ಹುಡುಕ್ಲಿಕ್ಕೆ ಕಳಿಸಿದ್ದೀವಿ. ಭಯ ಪಡುವಂಥ ಅವಶ್ಯಕತೆ ಇಲ್ಲದ್ರಿಂದ ಮಗು ಇನ್ನು 1-1.5 ತಾಸಲ್ಲಿ ಇಲ್ಲಿ ಕಾಲೇಜ್ ಹತ್ರ ಸ್ಕೂಲ್ನಲ್ಲಿ ಬರುತ್ತಾನೆ. ವಾರ್ಡನ್ ಯಾರು ಸೈದಿದ್ದು? ವಾರ್ಡನ್ ಹೆಸರೇನು? ವಾರ್ಡನ್ ಇಲ್ಲ ಸರ್, ವಾರ್ಡನ್ದೇನೋ ಇದೆ. ಅದು ಗುಂಟ್ರಿನಲ್ಲಿ ನಾವು ಅದನ್ನು ಡಿಸ್ಕಷನ್ ವಿತ್ ದೆಮ್ ಆ್ಯಂಡ್ ವಿಲ್ ಟೇಕ್ ನೆಸೆಸರಿ ಆಗಲಿ. ಆ ಮಗುನ ಕರೆಸೋ ಜವಾಬ್ದಾರಿ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಾಲಕನ ಸಂಬಂಧಿ ಆಗಿರುವಂತಹ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಆನಂದ್ ಅವರೇ ನಮಸ್ತೆ. ಮೇಡಮ್, ಈ ಬಾಲಕ ಎಷ್ಟು ಹೊತ್ತಿಗೆ ನಾಪತ್ತೆ ಆಗಿರೋದು? ಈಗ ಅಲ್ಲಿನ ಶಾಲೆಯ ಮಾರ್ಕೆಟಿಂಗ್ ಹೆಡ್ ಹೊಳಿಯಪ್ಪ ಅನ್ನೋರು ಹೇಳಿದ್ರಲ್ಲ 1 ಗಂಟೆ ಒಳಗಾಗಿ ಬಾಲಕನನ್ನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ. ಬಾಲಕ ಕರ್ಕೊಂಡ್ ಬಂದ್ರಾ ಹೇಗೆ? ಮೇಡಮ್, ನಾನು ಫ್ರಾಂಕ್ಲಿ ಥ್ಯಾಂಕ್ಸ್ಫುಲ್ ಹೇಳ್ತೀನಿ ನ್ಯೂಸ್ ಚಾನಲ್ ನಿಮಗೆ. ಓಕೆ, ಕಾರಣ ಇಷ್ಟೇ, ಅವ್ರು ಯಾವುದೇ ಪ್ರಯತ್ನಗಳನ್ನ ಪಡ್ಲಿಲ್ಲ. ಅವ್ರ ಪ್ರಯತ್ನಗಳಲ್ಲಿ ಎಲ್ಲದಕ್ಕೂ ಫೇಕ್ ಇತ್ತು. ನಾನ್ ಬೆಳಿಗ್ಗೆ ಏನ್ ಮೀಡಿಯಾದ ಕರ್ಕೊಂಬಂದು ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಆ ಲೈವ್ ನೋಡ್ಬಿಟ್ಟು ಯಾರೋ ಬಸ್ ಅಲ್ಲಿ ಅವನನ್ನ ಐಡೆಂಟಿಫೈ ಮಾಡಿ ಕಾಲ್ ಮಾಡಿಸಿದ್ರು ಮೇಡಮ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅರಸೀಕೆರೆ ಹತ್ರ ಪತ್ತೆ ಆಗಿದ್ದಾನೆ. ನಮ್ಮ ಮಾಮರು ಹೋಗಿ ಕರ್ಕೊಂಡ್ ಬರ್ತಾ ಇದಾರೆ ಮೇಡಮ್. ಅಂದ್ರೆ ಈಗ ಬಾಲಕ ಸಿಕ್ಕಿದನಲ್ಲ, ಬಾಲಕ ಏನ್ ಹೇಳ್ತಾ ಇದ್ದಾನಂತೆ? ಯಾಕಾಗ ಆತ ಹಾಸ್ಟೆಲ್ ಬಿಟ್ಟು ನಾಪತ್ತೆ ಆಗಿರೋದು?
ಮೇಡಮ್ ಅದರಲ್ಲಿ ಒಂದೇ ನಾನು ಲೈವ್ ಅಲ್ಲಿ ಕಾಲ್ ಮಾಡಿ ಅವರಿಗೆ ವಿಡಿಯೋ ಕಾಲ್ ಅಲ್ಲಿ ಮಾಡಲಾಗ್ಲು ಫಸ್ಟ್ ಕೇಳ್ಬೇಕು ಫಸ್ಟೇ ಯಾಕೆ ಅನ್ನೋದು ಒಂದು ಕಾರಣ ಬಿಟ್ಟು ಒಂದು 5 ಮಿನಿಟ್ಸ್ ಅಲ್ಲಿ ಕೇಳಿದೆ. ಅವ್ನು ಒಂದೇ ಮಾತು ಹೇಳಿದ್ದು, ಇಂದ್ಲು ದಿನ ಒಬ್ರು ವಾರ್ಡ್ ಅನ್ನು ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅವ್ರ ಜೊತೆಗೆ. ಅದು ಬಟ್ಟೆ ಏನೋ ತೆಗಿ ಅಲ್ಲಿಂದ ಅಂದ್ರೆ ಸ್ಟೇಡಿಯಂ ಆಟದ ಮೈದಾನದಿಂದ ರೂಮ್ ತನಕ ಅದೇ ರೀತಿ ಕಳಿಸಿದಾರಂತೆ. ಆ ಕಾರಣದಿಂದ ಅವನು ಮನನೊಂದು ಈ ತರ ಅಟೆಂಪ್ಟ್ ಮಾಡ್ಕೊಂಬಿಟ್ಟಿದ್ದಾನೆ ಮೇಡಮ್. ಓಕೆ, ಈಗ ಆ ವಾರ್ಡನ್ ಏನಾದ್ರು ನಿಮ್ ಮುಂದೆ ಬಂದ್ರಾ ಅಥವಾ ಇಲ್ಲ ಮೇಡಮ್, ನಾವು ಅದನ್ನ ಫಸ್ಟ್ ಬೆಳಗ್ಗೆಯಿಂದ ಇವತ್ ಬೆಳಗ್ಗೆಯಿಂದಲೂ ಕೇಳ್ದು ಆ ವಾರ್ಡನ್ ಅನ್ನ ಪ್ರೆಸೆಂಟ್ ಮಾಡ್ಲಿಲ್ಲ. ನಾವು ಇವ್ರು ಏನ್ ಹೇಳ್ತಾರೆ ಕಾಲೇಜಿಂದ ಸ್ಕೂಲಿಂದ ಅವ್ರು ಏನ್ ಹೇಳಿದ್ರು, ನಮ್ಮ ವಾರ್ಡನ್ನು ಆ ರೀತಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಮಗು ಪ್ರತ್ಯಕ್ಷದರ್ಶಿಯಾಗಿ ಅವರು ಅದ್ರ ಬಗ್ಗೆ ಹೇಳಿಕೆ ಕೊಟ್ರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಾರೆ. ಇಲ್ಲಿವರೆಗೂ ಸ್ಟಿಲ್ ನಮ್ಮ ಮಗು ಸಿಕ್ಕಿರ್ಲಿಲ್ಲ. ಆ ಕಾರಣದಿಂದ ಅವ್ರಿಗೆ ಯಾವುದೇ ಮಾಹಿತಿ ಕೊಡಕ್ಕಾಗಿರ್ಲಿಲ್ಲ. ಈಗ ನಮ್ಮ ಮಗು ಸಿಕ್ಕಿತ್ತೆ ಫಸ್ಟ್ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಿ ಯಾವ ಕಾರಣಕ್ಕೆ ಹೋಗೋದಪ್ಪ ಅಂತ ಹೇಳಿದಾಗ ಒಂದೇ ಮಾತು ಹೇಳಿದ್ದವರು, ಈ ತರ ಅಸಭ್ಯವಾಗಿ ನಡೆಸ್ಕೊಂಡ್ರು ನನ್ನ, ಆ ಕಾರಣದಿಂದ ಬೇಜಾರಾಗಿ ಸ್ಕೂಲ್ ಬಿಟ್ಟು ಹೋದೆ ಅಂತ ಹೇಳಿದ್ದಾರೆ ಹಾಸ್ಟೆಲ್ ಬಿಟ್ಟು. ಓಕೆ, ಈಗ ಸ್ಟೇಟ್ಮೆಂಟ್ ಕೊಟ್ಟನಲ್ಲ, ಈಗಲಾದ್ರೂ ಆಕ್ಷನ್ ಆಗ್ತಿದೆಯಂತ ಹೇಗೆ ಶಾಲಾ ಆಡಳಿತ ಮಂಡಳಿ? ಇಲ್ಲ ಮೇಡಮ್, ಅವರು ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ದಾರೆ ನಮಗೆ. ಆ ಮಗುವಿನ ಪ್ರತ್ಯಕ್ಷ ಹೇಳಿಕೆ ತಗೋಬೇಕು ಅಂತ ಕೇಳ್ಕೊಂತ ಇದಾರೆ. ಅವ್ರೀಗ ಯಾವ ಸಿಚುಯೇಷನ್ ಅಲ್ಲಿ ಇದಾರೆ, ಅವರು ತುಂಬಾ ಬೇಜಾರಾಗಿದ್ರು. ಅಲ್ಲಿ ಅರಸೀಕೆರೆ ಹತ್ರ ಸಿಕ್ಕಿರೋದು ಮಗು ಮೇಡಮ್. ಯಾವ್ದೋ ಬಸ್ ಅಲ್ಲಿ ಬೇರೆಯವರೆಲ್ಲ ಲೈವ್ ವಿಡಿಯೋಸ್ ನೋಡ್ತಾ ಇದ್ದಾಗ ನ್ಯೂಸ್ ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕಾಲ್ ಮಾಡಿಸಿ ಕೊಡಿಸಿದ್ದಾರೆ. ನಾವು ಮಾತಾಡ್ಸಿದಾರೆ ಅವ್ರ ಪೇರೆಂಟ್ ಕಡೆಗೆ, ನಾವೆಲ್ಲ ವಿಡಿಯೋದಲ್ಲಿ ನಂಬರ್ ಎಲ್ಲ ಹೇಳಿದ್ದು. ಹಂಗಾಗಿ ಈಗ ಅವ್ರ ಪರಿಸ್ಥಿತಿ ಆಗಿದೆ ಅನ್ನೋದಕ್ಕೆ ನಾವು ದಾವಣಗೆರೆಯಲ್ಲಿ ಇದೀವಿ, ಇನ್ನುವೆ ಹೋಗಿಲ್ಲ. ಈಗ ಅವ್ರನ್ನ ಅಲ್ಲಿಗೆ ಹೋಗಿ ಭೇಟಿ ಆದ್ಮೇಲೆ ಅವ್ರ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ನಾವು ಒಂದೇ ಕಾರಣ ಅಷ್ಟೇ ಕೇಳಿದ್ದು, ನೀನ್ ಯಾಕೆ ಇಲ್ಲಿಂದ ಹೋದೆ ಅಷ್ಟನ್ ಮಾತ್ರ ಕಾರಣ ಕೇಳಿದ್ರು. ಆ ಕಾರಣನ ಇಡೀ ಹಾಸ್ಟೆಲ್ ಈ ವ್ಯವಸ್ಥೆಯಲ್ಲಿ ಯಾರೂ ಅದನ್ನ ಹೇಳಿರ್ಲಿಲ್ಲ. ಇದೇ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮಗೆ ಹೇಳಿರು ಈ ತರ ಅಸಭ್ಯವಾಗಿ ನಡೆಸ್ಕೊಂಡ್ರು ಅಂತ. ಅದಕ್ಕೆ ಬೇಕಾದ ಸಾಕ್ಷಿ ನಮ್ಮ ಹತ್ರ ಇತ್ತು. ಆ ಕಾರಣದಿಂದ ನೇರವಾಗಿ ಕ್ವಶನ್ ಮಾಡಿದ್ರು. ಅವ್ರು ಇಲ್ಲಿವರೆಗೂ ತಪ್ಪು ಒಪ್ಕೊಂಡಿರ್ಲಿಲ್ಲ. ಇದ್ರ ಮುಂದಿನ ಭಾಗವಾಗಿ ನಾವು ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ ಅಲ್ಲಿ ಅವ್ರು ಹೇಳಿಕೆ ಕೊಟ್ಟಾದ್ಮೇಲೆ ಅವ್ರು ಏನು ಶಿಸ್ತು ಕ್ರಮ ಕೈಗೊಳ್ತಾರೆ ನೋಡ್ತೀವಿ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಆನಂದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಹಾಸನದ ಅರಸೀಕೆರೆಯಲ್ಲಿ ಬಾಲಕ ಪತ್ತೆಯಾಗಿದ್ದಾನೆ. ಮಾಧ್ಯಮಗಳಲ್ಲಿ ಸುದ್ದಿ ನೋಡಿ ಮಾಹಿತಿ ಸಿಕ್ಕಿರತ್ತೆ. ಅಲ್ಲಿ ಅಕ್ಕಪಕ್ಕದವರು ಇದೇ ಬಾಲಕ ಅಲ್ವಾ ನಾಪತ್ತೆಯಾಗಿರೋದು, ಮಾಧ್ಯಮದಲ್ಲಿ ಬರ್ತಿರೋದು ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರಂತೆ. ಸದ್ಯಕ್ಕೆ ಪೊಲೀಸರು ಆ ಬಾಲಕನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಜೀವನ್ ಜೊತೆ ವಿಡಿಯೋ ಕಾಲ್ನಲ್ಲಿ ನಾವು ಮಾತನಾಡಿದ್ವಿ ಅಂತ ಹೇಳ್ಕೊಂಡು ಆ ಹುಡುಗನ ಸಂಬಂಧಿಕರು ಹೇಳಿದ್ದಾರೆ. ಹಾಸ್ಟೆಲ್ನಲ್ಲಿ ಆಗಿದ್ದ ಘಟನೆಯನ್ನ ಆ ಬಾಲಕ ಹೇಳಿದ್ದಾನೆ. ನ್ಯೂಸ್ 18ಗೆ ಬಾಲಕನ ಸಂಬಂಧಿ ಆನಂದ್ ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ಇಲ್ಲಿ ವಾರ್ಡನ್ ಮಾಡಿರುವಂತಹ ತಪ್ಪು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಜೀವನ್ ಜೊತೆ ವಿಡಿಯೋ ಕಾಲ್ ನಲ್ಲಿ ನಾವು ಮಾತನಾಡಿದ್ವಿ, ಆತ ಹೇಳ್ತಾನೆ ನಿನ್ನೆ ಎಲ್ಲರ ಮುಂದೆ ನನ್ನ ಬಟ್ಟೆ ಬಿಚ್ಚಿಸಿದ್ರು ವಾರ್ಡನ್ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಆದ್ರೆ ಶಾಲಾ ಆಡಳಿತ ಮಂಡಳಿಯವರಾಗ್ಲಿ ಅಥವಾ ಅಲ್ಲಿನ ಮುಖ್ಯ ಶಿಕ್ಷಕರಾಗ್ಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಾರ್ಡನ್ನ ಮುಂದೆ ತಂದು ನಿಲ್ಲಿಸ್ತಿಲ್ಲ. ಸ್ಪಷ್ಟನೆ ಕೊಡುವಂತಹ ಕೆಲಸಗಳು ಕೂಡ ಆಗ್ತಿಲ್ಲ. ಅಲ್ಲಿ ಘಟನೆ ನಡೆದಿದೆ, ಬಟ್ಟೆ ಬಿಚ್ಚಿದ್ದಾರೆ, ಅಟ್ಲೀಸ್ಟ್ ಅಲ್ಲಿ ಕ್ಲಾರಿಫಿಕೇಶನ್ ಆದ್ರೂ ವಾರ್ಡನ್ ಕೊಡ್ಬೇಕಲ್ವಾ? ಯಾಕಾಗಿ ಆತ ಬಟ್ಟೆ ಬಿಚ್ಚಿಸಿದ್ದ, ಯಾಕೆ ಬೇರೆ ಹುಡುಗನ ಬಟ್ಟೆಯನ್ನ ಈ ಯುವಕ ಹಾಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನುವಂಥದ್ದು ಪೋಷಕರಿಗೂ ಕೂಡ ಬೇಕಾಗುತ್ತೆ. ಅದು ಕೂಡ ಕೊಡುವಂತ ಕೆಲಸ ಶಾಲಾ ಆಡಳಿತ ಮಂಡಳಿಯವರು ಮಾಡಿಲ್ಲ.